ಓಕೆ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ರೇಷಿಯೋನ ಕಂಡು ಅಂದಾರ ಮತ್ತೇನೋ ರೇಷಿಯೋನ ಕಂಡು ಅಂದಾರ. ಏನೇನು ಮಾಡಬೇಕು ಹೇಳಿ. ಬಾಯ್ಸ್ ಅಂಡ್ ಗರ್ಲ್ಸ್ ಅನುಪಾತ ಕೊಟ್ಟಾರ. ಬಾಯ್ಸ್ ಅಂಡ್ ಗರ್ಲ್ಸ್ ಅನುಪಾತವನ್ನ ಕೊಟ್ಟಾರ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಗ ಓಲ್ಡ್ ರೇಷಿಯೋ ಹಳೆಯ ಅನುಪಾತವನ್ನು ಕೊಟ್ಟಾರ. ಎಷ್ಟಂತ ಹಳೆಯ ಅನುಪಾತ ಎಷ್ಟು ಅಂತ ಕೊಟ್ಟಾರ್ರಿ? 13:11, 13:11. ಓಕೆ, ಇದಾದ ನಂತರ ಮತ್ತೆ ನಮ್ಮ ದತ್ತಾಂಶ ಏನ್ ಕೊಟ್ಟಾರ ಅವರು? ಟೋಟಲ್ ಒಟ್ಟು ಶಾಲೆಯಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅದಾರಂತ್ರಿ? ಎಷ್ಟು? 960 ಅದಾರಂತ. ಒಟ್ಟು ಶಾಲೆಯಲ್ಲಿ 960 ಸ್ಟೂಡೆಂಟ್ಸ್ ಅದಂದ್ರ ನಮಗ್ ಟೋಟಲ್ ಕೊಟ್ಟಾರಂದ್ರ ನಮ್ಮ ಪ್ರಕಾರ ಹುಡುಗರು 13 ಇದ್ರೆ ಹುಡುಗಿಯರಷ್ಟ 11 ಮಂದಿ ಇರ್ತಾರೆ. ಟೋಟಲ್ ಎಷ್ಟಾಗ್ತದೆ? ಅವ್ರ ಬಗ್ಗೆ ಅವ್ರ ಪ್ರಕಾರ ಬೇಡ, ನಮ್ಮ ಪ್ರಕಾರ ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಆಗ್ತಾರೆ? ಎಷ್ಟು? 24. 13 ಕಣ್ಣು ಕೊಡಿಸಿ ಎಷ್ಟು? 24. ನಮ್ಮ ಪ್ರಕಾರ 24 ಟೋಟಲ್ ಸ್ಟೂಡೆಂಟ್ಸ್ ಇದಾರೆ. ಅವರ ಪ್ರಕಾರ ಎಷ್ಟೈತ್ರಿ? 960. ನಮ್ಮ ಪ್ರಕಾರ ಟೋಟಲ್ 24 ಅದರ, ಅವರ ಪ್ರಕಾರ 960 ಅಂದ್ರ 24 ಎಸ್ಲಿ 960, 24 ಎಸ್ಲಿ 960 ಆಗ್ತೈತಿ. 24 ಬಗ್ಗೆ ನಿಮಗೆ ಏನಾದ್ರು ಗೊತ್ತಿತ್ತಂದ್ರ 24 1 24, 24 4. ಸರ್ ನಂಗೆ 24 ಮಗಿ ಬರಂಗಿಲ್ಲ. 4 ಮಗಿಲೆ ಬರ್ತೈತಿ. 4 ಮಗಿಲೆ ಕಟ್ತಾರೆ. 4 6 24, 4 2 8, 1 16, 4 4 16, ಬಾಜುಕು 0. 240 divided by 6, 6 1s 6, 4s 24, ಬಾಜುಕ್ ಒಂದು 0 ಐತಿ, ಸೇಮ್ 0 ಐತಿ. ಎಷ್ಟು ಪಟ್ಟು ಜಾಸ್ತಿ ಐತಂದ್ರೆ 40 ಪಟ್ಟು ಜಾಸ್ತಿ ಇತ್ತು. ಸೊ 40 ಪಟ್ಟು ಜಾಸ್ತಿ ಐತಂದ್ರ ಈ ಎರಡೂ ಸಂಖ್ಯೆಗಳು ಏನಾಗ್ತೈತೆ ಹಂಗಾರಲೆ 40 ಪಟ್ಟು ಏನಾಗ್ತೈತ್ರಿ? ಜಾಸ್ತಿ ಆಗ್ತೈತಿ. ಸೊ ಹಂಗಾರೆ 13 × 40 ಮಾಡಿವಿ ಅಂದ್ರ 13 4 ಎಷ್ಟು? 50. ಎಷ್ಟು? 13 4 ಎಷ್ಟು? 52 ಅಲ್ಲ? 520. 13 × 40 ಮಾಡಿದ್ರೆ 520 ಬರ್ತೈತಿ. 40 × 11 ಮಾಡಿದ್ರೆ 11 4s 44, 440 ಬರ್ತೈತಿ. ಇದರ ಅರ್ಥ ನಮ್ಮ ಪ್ರಕಾರ 13:11 ಇದ್ರ ಇಲ್ಲಿ ಅವರ ಪ್ರಕಾರ ಹುಡುಗರ ಸಂಖ್ಯೆ 520, ಹುಡುಗಿಯರ ಸಂಖ್ಯೆ 440. ಕ್ಲಿಯರ್? ಈಗ ಮುಂದಿನ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಯಾರು ಹೊಸದಾಗಿ ಬಂದರು? ಹೊಸದಾಗಿ ಬಂದವರು ಯಾರು? ಗರ್ಲ್ಸ್ ಬಾಯ್ಸ್? ನೀವು ಎಂಟ್ರಿ ಕೊಟ್ಟಾರಲ್ಲ, ಯಾರು ಕೊಟ್ಟಾರ ಎಂಟ್ರಿ? ಹೊಸದಾಗಿ ಯಾರು ಬಂದು ಸೇರ್ಕೊಂಡವರು? ಗರ್ಲ್ಸ್ ಬಾಯ್ಸ್? ಗರ್ಲ್ಸ್. ಎಷ್ಟು ಸಂಖ್ಯೆ? 20 ಸಂಖ್ಯೆ ಐತಂದ್ರ ಇದ್ರ ಏನ್ ಕೂಡಿಸ್ತಾರೋ ಕಳಿತಾರ ನೀವು? ಹೊಸದಾಗಿ ಬಂದ ಸರಿ ಅಂದ್ರೆ ಯಾವ್ದ್ರ ಕೂಡಿಸ್ಬೇಕು? ಗರ್ಲ್ಸ್ ದಾಗ ಕೂಡಿಸ್ಬೇಕು, ಬಾಯ್ಸ್ ದಾಗ ಕೂಡಿಸ್ಬೇಕು? ಗರ್ಲ್ಸ್ ದಾಗ ಕೂಡಿಸ್ಬೇಕು. ಸೊ ಹಾಗಾದ್ರೆ 440 ದಾಗ 20 ಪ್ಲಸ್ ಮಾಡ್ರಿ, ಎಷ್ಟಾಗ್ತೈತಿ? 460. ಇದು ಯಾವ್ದು? ಟೋಟಲ್ ಗರ್ಲ್ಸ್ ಇದ್ರು. ಬಾಯ್ಸ್ ಸಂಖ್ಯೆನ ಹೆಚ್ಚು ಕಮ್ಮಿ ಏನಾರ ಮಾಡ್ಬೇಕನ್ನ ನಾವ? ಹುಡುಗರ ಸಂಖ್ಯೆನ ಹೆಚ್ಚು ಕಮ್ಮಿ ಮಾಡ್ಬೇಕನ್ನ? ಇಲ್ಲ, ಅವ್ರು ಹೆಚ್ಚು ಆಗಿಲ್ಲ ಕಡಿಮೆನೂ ಆಗಿಲ್ಲ, ಅವ್ರು ಮೊದ್ಲು ಎಷ್ಟಿರಲ್ಲ ಅಷ್ಟೇ ಇರ್ತಾರ. ಇಲ್ಲಿ ಹೆಚ್ಚಿಗೆ ಆಗ ಯಾರಾಗ್ಯಾರಂದ್ರ ಗರ್ಲ್ಸ್ ಹೆಚ್ಚಿಗೆ ಎಷ್ಟ? 20 ಕೂಡಿಸ್ಬೇಕು. ಈಗ ಹೊಸ ಅನುಪಾತ ಅಂದ್ರ ಇವ್ನ ಎರಡೂ ಏನ್ ಮಾಡ್ಬೇಕಂದ್ರ ನಾವೀಗ ಹೊಸ ಅನುಪಾತ ಅಂದ್ರೆ ಏನ್ ಮಾಡ್ಬೇಕು? ರೇಷಿಯೋ ತೆಗಿಬೇಕು. ರೇಷಿಯೋ ಅಂದ್ರೆ ಏನ್ ಮಾಡ್ಬೇಕು? ಕಡ್ತಾ ಹೊಡಿಬೇಕು. ಸೊ ಎರಡೂ ಕಡೆ 0 ಕಾಮನ್ ಐತ್ರಿ. ಈ 0 ಕ್ಯಾನ್ಸಲ್. 40/52 ಅಂದ್ರ 2 23 2 46. ಹೌದಾ? 2 4 1 12 ಐತು 46. 23 46 ಯಾವ ಮಗೆ ಐತಿ? 23 and 46 ಯಾವ ಮಗೆ ಐತಿ? 23 ಮಗೆ ಐತಲ್ಲ. 23 ಡಬಲ್ ಮಾಡ್ರಿ ಎಷ್ಟು? 46. ಏನು ಮಿಸ್ಟೇಕ್ ಆತನ ಇದು? ಒಂದ್ ನಿಮಿಷ. ಇದು 23ನ ಇಲ್ಲಿ 2 4 1 12 26 ಆಗುತ್ತೆ. ಹೌದು, 26 ಎಷ್ಟು? 23 ಆಗ್ತದೆ. 26 ಅನುಪಾತ 23 ಆಗ್ತೈತಿ. 26:23. ಕ್ವಶನ್ ಅಲ್ಲಿ ಏನ್ ಕೇಳಿದಲ್ಲ ಆ ರೀತಿಯಾಗಿ ನಾವು ಬಿಡಿಸ್ಕೊಂತ ಹೋಗ್ಬೇಕ್ರಿ. ಇಲ್ಲಿ ಏನಿಲ್ಲ, ನಾರ್ಮಲಿ ನೀವು ಬಿಡಿಸ್ತೀರಿ. 13 ಅನ್ನೊಂದು ಕೊಟ್ಟಾರ, ಟೋಟಲ್ ಕೊಟ್ಟಾರ ಅಂದ್ರೆ ನಾವು ಟೋಟಲ್ ನೋಡ್ಕೊಂಡ ಎಷ್ಟು ಪಟ್ಟು ಜಾಸ್ತಿ ಐತಿ ಕಳ್ಕೊಂಡ್ವಿ. 40 ಪಟ್ಟು ಜಾಸ್ತಿ ಐತಿ. ಈ 40 ಪಟ್ಟು ಟೋಟಲ್ ಜಾಸ್ತಿ ಐತಂದ್ರ ಅವು ಎರಡೂ ಸಂಖ್ಯೆಗಳು ಕೂಡ 40 ಪಟ್ಟು ಜಾಸ್ತಿ ಆಗ್ತೈತಿ. ಬಾಯ್ಸ್ ಸಂಖ್ಯೆ 13 ಐತಿ, 13 × 40 ಮಾಡ್ರ 520 ಆಗ್ತೈತಿ. ಗರ್ಲ್ಸ್ ನ ಅನುಪಾತ 11 ಐತಿ, 11 × 40 ಮಾಡಿ ಎಷ್ಟು ಬರ್ತೈತಿ? 440 ಬರ್ತೈತಿ. ಇವೆರಡೂ ಏನಪ್ಪಾ ಅಂದ್ರ ಅವ್ರದ್ದು ಒರಿಜಿನಲ್ ಇಷ್ಟು ಸಂಖ್ಯೆ ಅದಾರ. 520 ಬಾಯ್ಸ್ ಇದ್ರ 440 ಏನಾಗ್ತಾರ? ಗರ್ಲ್ಸ್ ಇರ್ತಾರ. ನೆಕ್ಸ್ಟ್ ನಮ್ಗೆ ಇನ್ನೊಂದು ದತ್ತಾಂಶ ಏನ್ ಕೊಟ್ಟಾರ ಡಾಟಾ ಅಂದ್ರ ಹುಡುಗಿರ್ 20 ಮಂದಿ ಜಾಸ್ತಿ ಇದಾರಂತ. 440 20 ಮಂದಿ ಹೊಸ ಅಡ್ಮಿಷನ್ ಬಂದ್ರ ಟೋಟಲ್ ಎಷ್ಟು ಆಗ್ತಾರ? 460 ಆಗ್ತಾರ. ಹುಡುಗಿರ್ 460 ಆದ್ರೆ ಹುಡುಗರು ಎಷ್ಟು ಆಗ್ತಾರ? 520. ರೇಷಿಯೋ ಅಂದ್ರೆ ಏನ್ ಮಾಡ್ಬೇಕು ನಾವು? ಮತ್ತ ರೇಷಿಯೋ ಅಂದ್ರೆ ಕಡ್ತಾ ನೋಡ್ಬೇಕು. 0 ಕ್ಯಾನ್ಸಲ್. 2 23s 226. 26:23 ಆಗ್ತೈತಿ. ಓಕೆ, ಬರ್ಕೊಂಡು ರೈಟ್.